ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಫೆಡರಲ್ ರಿಸರ್ವ್ ಇಂಡಿಕೇಟ್ಸ್ ರೇಟ್ ಕಟ್. US ಫೆಡರಲ್ ರಿಸರ್ವ್ ಚೇರ್ಮನ್ನು ನಿನ್ನೆ ರೇಟ್ ಕಟ್ ಆಗ್ಬೋದು ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅವ್ರ ಮೀಟಿಂಗಲ್ಲಿ. ಹಾಗೂ ಮೋಸ್ಟ್ ಪ್ರಾಬ್ಲಿ ಸೆಪ್ಟೆಂಬರಲ್ಲಿ ಈ ರೇಟ್ ಕಟ್ ಮಾಡ್ತಾರೆ. ಇದು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂದರೆ, ಇನ್ಫ್ಲೇಷನ್ ಅವರ ಕಂಟ್ರೋಲಲ್ಲಿ ಬಂದಿದೆ ಹಾಗೂ ಕಮ್ಮಿ ಆಗಿದೆ. ರೇಟ್ ಕಟ್ಟಿಂದ ಒಂದು ಪಾಸಿಟಿವ್ ಇಫೆಕ್ಟ್ ಇರುತ್ತೆ US ಎಕಾನಮಿಗೆ. ಹಾಗೂ ಅದಾದಮೇಲೆ ಎಂಪ್ಲಾಯ್ಮೆಂಟ್ ಸಿಚುವೇಷನ್ನು ಇಂಪ್ರೂವ್ ಆಗ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮೀಟಿಂಗ್ US ಫೆಡರಲ್ ರಿಸರ್ವ್ದು 17ನೇ ತಾರೀಕು ಹಾಗೂ 18ನೇ ತಾರೀಕು ಸೆಪ್ಟೆಂಬರ್. ಆವಾಗ ಮೋಸ್ಟ್ಲಿ ರೇಟ್ ಕಟ್ ಮಾಡ್ತಾರೆ. ಈ ಅನೌನ್ಸ್ಮೆಂಟ್ಸಿಂದ US ಮಾರ್ಕೆಟ್ಸು 1% ಮೇಲೋಯ್ತು ನಿನ್ನೆ. ಹಾಗೂ ಇಂಡಿಯನ್ ಮಾರ್ಕೆಟ್ಸು ಮೋಸ್ಟ್ ಪ್ರಾಬ್ಲಿ ಅಪ್ರಾಕ್ಸಿಮೇಟ್ಲಿ 100 ಪಾಯಿಂಟ್ ಮೇಲೆ ಹೋಗ್ಬೋದು ಮಂಡೇ ಮಾರ್ನಿಂಗು. ನ್ಯೂಸ್ ನಂಬರ್ 2, ನಿಫ್ಟಿ 50 ಇಂಡೆಕ್ಸ್ ರೀಶಫಲ್ ಫ್ರಮ್ 30th ಸೆಪ್ಟೆಂಬರ್. ಟ್ರೆಂಟ್ ಲಿಮಿಟೆಡ್ ಹಾಗೂ BEL ನಿಫ್ಟಿ 50ಯಲ್ಲಿ ಸೇರಿಸ್ತಾರೆ ಅಂತ NSE ಅನೌನ್ಸ್ ಮಾಡಿದ್ದಾರೆ. ಹಾಗೂ LTI ಮೈಂಟ್ರಿ ಆ್ಯಂಡ್ ಡಿವಿಸ್ ಲ್ಯಾಬ್ಸು ನಿಫ್ಟಿ 50ನ ತೆಗಿತಾರೆ. ಈ ಚೇಂಜಸ್ಸು 30ನೇ ತಾರೀಕು ಸೆಪ್ಟೆಂಬರಿಂದ ಲಾಗು ಆಗುತ್ತೆ. ಹಾಗೂ ಅದೇ ಥರ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸಲ್ಲಿ ಬರ್ಜರ್ ಪೇಂಟ್ಸ್, ಕೋಲ್ಗೇಟ್ ಪಾಮೋಲಿವ್, ಮ್ಯಾರಿಕೋ, SBI ಕಾರ್ಡ್ಸ್, SRF ಇದೆಲ್ಲ ಇಂಡೆಕ್ಸನ್ನು ತೆಗಿತಾರೆ. ಹಾಗೂ BHEL, JSW ಎನರ್ಜಿ, ಮ್ಯಾಕ್ರೋಟೆಕ್ ಡೆವಲಪರ್ಸ್, NHPC ಹಾಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಡ್ ಮಾಡ್ತಾರೆ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸಿಗೆ. ನ್ಯೂಸ್ ನಂಬರ್ 3, ಕಾಗ್ನಿಸೆಂಟ್ ಫೈಲ್ಸ್ ಕೇಸ್ ಅಗೇನ್ಸ್ಟ್ ಇನ್ಫೋಸಿಸ್. IT ಕಂಪ್ನಿ ಕಾಗ್ನಿಸೆಂಟ್ ಸಬ್ಸಿಡರಿ ಕಂಪ್ನಿ ಟ್ರೈಝೆಟೋ ಅಂತ ಅವರು ಇನ್ಫೋಸಿಸ್ ಮೇಲೆ US ಕೋರ್ಟ್ಸಲ್ಲಿ ಒಂದು ಕೇಸ್ ಫೈಲ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಇನ್ಫೋಸಿಸ್ಸು ಟ್ರೇಡ್ ಸೀಕ್ರೆಟ್ಸ್ ಹಾಗೂ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನನ್ನು ಅವರು ತಗೊಂಡು ಅವರ ಬೆನಿಫಿಟಿಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಇನ್ಫೋಸಿಸು ಈ ಪರ್ಟಿಕ್ಯುಲರ್ ಅಲಿಗೇಷನ್ಸನ್ನು ಡಿನೈ ಮಾಡಿದ್ದಾರೆ, ಹೇಳಿದ್ದಾರೆ ನಾವು ಆ ಥರ ಏನೂ ಮಾಡಿಲ್ಲ ಅಂತ. ಹಾಗೂ ಕೋರ್ಟ್ ಕೇಸಲ್ಲಿ ಏನು ನಾವು ನಮ್ಮ ಡಿಫೆನ್ಸ್ ಮಾಡಬೇಕು ಅದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾಗ್ನಿಸೆಂಟು ಆ ಕೋರ್ಟ್ ಕೇಸಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇನ್ಫೋಸಿಸ್ಸು ಅವರ ಡೇಟಾ ತಗೊಂಡು ಅದೇ ಥರ ಸಿಮಿಲರ್ ಆಗಿ ಒಂದು ಸಾಫ್ಟ್ವೇರನ್ನು ಮಾಡಿ ಅದು ಮಾರ್ಕೆಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಬೇರೆ ಕ್ಲೈಂಟ್ಸಿಗೆ ಅಂತ. ನ್ಯೂಸ್ ನಂಬರ್ 4, ರಿಲಯನ್ಸ್ AGM ಆನ್ 29th ಆಗಸ್ಟ್. ರಿಲಯನ್ಸ್ ಇಂಡಸ್ಟ್ರೀಸ್ ಅನೌನ್ಸ್ ಮಾಡಿದ್ದಾರೆ ಅವ್ರದ್ದು 47ನೇ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗು August 29th, 2024 ನಡೀತದೆ ಅಪ್ರಾಕ್ಸಿಮೇಟ್ಲಿ 2 ಗಂಟೆಗೆ. ಹಾಗೂ ಈ AGM ಆನ್ಲೈನ್ ಇರ್ತದೆ, ವರ್ಚುವಲ್ ಆಗಿ ನಡೀತದೆ. ಇನ್ವೆಸ್ಟರ್ಸು ನೋಡ್ತಾ ಇರ್ತಾರೆ ಏನು ಅನೌನ್ಸ್ಮೆಂಟ್ ಮಾಡ್ತಾರೆ ಮುಖೇಶ್ ಅಂಬಾನಿ ಅವರು ಅಂತ. ರಿಲಯನ್ಸ್ ಎಕ್ಸ್ಪ್ಯಾನ್ಷನ್ ಪ್ಲಾನ್ಸ್ ಬಗ್ಗೆ ಇರಲಿ ಅಥವಾ ಅವರ ಸಬ್ಸಿಡರಿ ಕಂಪ್ನಿದು ಲಿಸ್ಟಿಂಗ್ ಇರಲಿ, ರಿಲಯನ್ಸ್ ರಿಟೇಲು, ರಿಲಯನ್ಸ್ ಜಿಯೋ ಎಲ್ಲ ಇನ್ನೂ ಕೆಲವು ವರ್ಷದಲ್ಲಿ ಲಿಸ್ಟ್ ಆಗಬೇಕಂತ ಆಲ್ರೆಡಿ ಪ್ಲಾನ್ಸ್ ಇದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಮಾರುತಿ ಸುಜುಕಿ ಅನೌನ್ಸ್ ಮಾಡಿದ್ದಾರೆ ಒಂದು ಹೊಸ ಲೈನ್ ಆಫ್ ಶೋರೂಮ್ಸನ್ನು ಅವರು ಸ್ಟಾರ್ಟ್ ಮಾಡ್ತಾರೆ, ನೆಕ್ಸಾ ಸ್ಟುಡಿಯೋ ಅಂತ. ಇದು ಟೈರ್ 2 ಹಾಗೂ ಟೈರ್ 3 ಸಿಟೀಸಲ್ಲಿ ಇರ್ತದೆ. ಈ ನೆಕ್ಸಾ ಸ್ಟುಡಿಯೋಸು March 31st, 2025 ಅಷ್ಟರೊಳಗೆ ಅಪ್ರಾಕ್ಸಿಮೇಟ್ಲಿ 100 ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಂಡಿಯಾದ GDP ಗ್ರೋತ್ ಫಾರ್ಕಾಸ್ಟು ಏಪ್ರಿಲ್ ಟು ಜೂನ್ 2024 ಕ್ವಾರ್ಟರ್ಗೆ 6.85% ಅಪ್ರಾಕ್ಸಿಮೇಟ್ಲಿ ಇರ್ಬೋದು ಅಂತ ಎಕಾನಮಿಸ್ಟ್ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಇದು ಇನ್ ಕಂಪ್ಯಾರಿಸನ್ ಟು 8.2% ಗ್ರೋತ್ ಇನ್ ಏಪ್ರಿಲ್ ಟು ಜೂನ್ 2023. RBI ಫಾರ್ಕಾಸ್ಟ್ ಪ್ರಕಾರ 7.1% ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಗೌರ್ಮೆಂಟು ಈ GDP ಗ್ರೋತ್ ಡೇಟಾ 30ನೇ ತಾರೀಕು ಆಗಸ್ಟ್ 2024 ಅನೌನ್ಸ್ ಮಾಡ್ತಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.